ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇದು ಬೇಲಿನ ಎದ್ದು ಹೊಲಮೈದಂತಹ ಕಥೆ. ಆನ್ಲೈನ್ ಬೆಟ್ಟಿಂಗ್ ದಂಧೆಗೆ ಸಿಲುಕಿ ಗ್ರಾಹಕರ ಚಿನ್ನ ಕದ್ದ ಭೂಪನ ಸ್ಟೋರಿ ಹೇಳ್ತಾ ಹೋಗ್ತೀವಿ ಕೇಳಿ. ಇಂಡಿಯನ್ ಬ್ಯಾಂಕ್ ಅಸಿಸ್ಟೆಂಟ್ ಮ್ಯಾನೇಜರ್ ನಿಂದಲೇ ಕಳ್ತನ ಆಗಿದೆ. ಗ್ರಾಹಕರಿಗೆ ಸಂಬಂಧಪಟ್ಟ ಬರೋಬ್ಬರಿ 2 ಕೆಜಿ 787 ಗ್ರಾಂ ಚಿನ್ನ ಕಳ್ತನ ಮಾಡಿದ್ದಾನೆ ಮ್ಯಾನೇಜರ್. ಇಂಡಿಯನ್ ಬ್ಯಾಂಕ್ ನ ಅಸಿಸ್ಟೆಂಟ್ ಮ್ಯಾನೇಜರ್ ಗ್ರಾಹಕರಿಗೆ ಸೇರಿದ ಬರೋಬ್ಬರಿ 2 ಕೆಜಿ 787 ಗ್ರಾಂ ಚಿನ್ನವನ್ನ ಕಳ್ತನ ಮಾಡಿದ್ದಾನೆ. ಅಂದ್ರೆ ಅಲ್ಲಿಗೆ ಬರೋಬ್ಬರಿ 4.25 ಕೋಟಿ 4.25 ಕೋಟಿ ಮೌಲ್ಯದ ಚಿನ್ನಾಭರಣವನ್ನ ಕದ್ದಿದ್ದಾನೆ ಅಸಿಸ್ಟೆಂಟ್ ಮ್ಯಾನೇಜರ್. ಬೆಂಗಳೂರಿನ ಗಿರಿನಗರದಲ್ಲಿ ಇಂಡಿಯನ್ ಬ್ಯಾಂಕ್ ನಲ್ಲಿ ಕಳ್ತನ ಆಗಿದೆ. ಸದ್ಯ ಬ್ಯಾಂಕ್ ಮ್ಯಾನೇಜರ್ ಕಿರಣ್ ಕುಮಾರ್ ನ ಅರೆಸ್ಟ್ ಮಾಡಿದ್ದಾರೆ. ಗ್ರಾಹಕರೊಬ್ರು ಫೆಬ್ರವರಿ 2ರಂದು ಚಿನ್ನ ಬಿಡಿಸ್ಕೊಳ್ಳಕ್ಕೆ ಅಂತ ಬಂದಿದ್ರು. ಆಗ ಚಿನ್ನಾಭರಣ ಇಲ್ಲ. ಮ್ಯಾನೇಜರ್ ಕಳ್ತನದ ಕೃತ್ಯ ಆಗ ಬೆಳಕಿಗೆ ಬಂದಿದೆ. ಕದ್ದ ಚಿನ್ನವನ್ನ ಕತ್ರಿಗುಪ್ಪೆ ಮಣಪುರಂ ಫಿನಾನ್ಸ್, ಮುತ್ತೂಟ್ ಮಿನಿ ಫಿನಾನ್ಸ್, ಮುತ್ತೂಟ್ ಪಿನ್ ಕಾರ್ಪ್ ಇಂತಹ ಕಡೆ ಪ್ಲೆಡ್ಜ್ ಮಾಡೋದು ಅಂದ್ರೆ ಅಡಮಾನ ಇಡೋದು. ಹಣ ಪಡೆದಿದ್ದಾನ. ನಂತರ ಬಂದ ಹಣದಲ್ಲಿ ಆನ್ಲೈನ್ ಬೆಟ್ಟಿಂಗ್ ಆಡಿದ್ದಾನೆ, ಜೂಜಾಟ ಆಡಿದ್ದಾರೆ, ಹಣ ಕಳ್ಕೊಂಡಿದ್ದಾನೆ. ಸದ್ಯ ಆರೋಪಿ ಕಿರಣ್ ಕುಮಾರ್ ಅರೆಸ್ಟ್ ಮಾಡಿ 700 ಗ್ರಾಂ ಚಿನ್ನವನ್ನ ಜಪ್ತಿ ಮಾಡಿದಾರಂತೆ. 700 ಗ್ರಾಂ ಇರ್ಲಿ, ಕೆಜಿ ಗಟ್ಲೆ ಉಳ್ದಿದ್ದೇನಾಯ್ತು ಈಗ? ಹಂಗಾದ್ರೆ ಯಾರನ್ನ ನಂಬೋದು? ಮನೆಗಳಲ್ಲಿ ನಾವು ಸಾಮಾನ್ಯ ಒಡವೆ ಇಟ್ಕೊಳಕ್ ಹೋಗಲ್ಲ. ಬ್ಯಾಂಕರ್ ಅಂತ ಅಂದ್ರೆ ಲಾಕರ್ಗಳು ಇರುತ್ತೆ ಅಂತ. ಇನ್ನೊಂದೇನು ಅಂದ್ರೆ ಕಷ್ಟ ಕಾಲದಲ್ಲಿ ಆಗುತ್ತೆ, ನಮ್ಮ ಚಿನ್ನ ತಗೊಂಡೋಗಿ ಪ್ಲೆಡ್ಜ್ ಮಾಡಿರ್ತೀವಿ ಅಥವಾ ಅಡ ಇಟ್ಟಿರ್ತೀವಿ. ಬ್ಯಾಂಕ್ನವ್ರು ಸೇಫು ಕಂಪೇರ್ ಟು ಬೇರೆಯವರಿಗೆ ಅಂದಾಗ ಬ್ಯಾಂಕು ಸೇಫ್ ಅಲ್ವಾ? ಬರೋಬ್ಬರಿ 4.25 ಕೋಟಿ 4.12 ಅಂದ್ರೆ 4.12 ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನ ಕದ್ದಿದ್ದಾನಿತ. ಪ್ರಕರಣ ಸಾರಾಂಶ ಏನಂದ್ರೆ, ಈ ವ್ಯಕ್ತಿ ಡೆಪ್ಟಿ ಮ್ಯಾನೇಜರ್ ಅವರು ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರಲಾರದೆ ಲಾಕರ್ ನಲ್ಲಿ ಇಟ್ಟ ಗ್ರಾಹಕರ ಬಂಗಾರನ ಸರಿಸುಮಾರು 2 ಕೆಜಿ 787 ಗ್ರಾಂ ಅಷ್ಟು ಬಂಗಾರನ ತಗೊಂಡೋಗಿ ಮುತ್ತೂಟು ಮತ್ತೆ ಮಣಪುರಂ ಫೈನಾನ್ಸಸ್ ಅಲ್ಲಿ ಹಡ ಇಟ್ಟಿರ್ತಾನೆ. ಹಡ ಇಟ್ಟು ದುಡ್ಡನ್ನ ಪಡೆದು ಅವರು ಇಲ್ಲಿ ಒಂದು ಆನ್ಲೈನ್ ಬೆಟ್ಟಿಂಗ್ ನಲ್ಲಿ ಖರ್ಚು ಮಾಡಿರೋ ಬಗ್ಗೆ ನಮಗೆ ತನಿಖೆಯಲ್ಲಿ ಮೇಲ್ನೋಟಕ್ಕೆ ಕಂಡು ಬಂದಿದೆ. ಆರೋಪಿತನ ದಸ್ತಗಿರಿ ಮಾಡಿ ರಿಕವರಿ ಮಾಡ್ತಾ ಇದ್ದೀವಿ. ಇವರೆಗೂ ಸರಿಸುಮಾರು 800 ಗ್ರಾಂ ಅಷ್ಟು ರಿಕವರಿ ಆಗಿದೆ. ರಿಕವರಿ ಮಾಡಿಕೆ ಹೋದಾಗ ಸ್ವಲ್ಪ ಅಪೇಕ್ಷೆ ಪಟ್ಟಂತಹ ಒಂದು ಸಹಕಾರ ಅಥವಾ ಕೋಆಪರೇಷನ್ ಈ ಫೈನಾನ್ಸರ್ಸ್ ಇಂದ ಸಿಕ್ಕಿಲ್ಲ. ಅದನ್ನ ಸಂಬಂಧಪಟ್ಟ ನ್ಯಾಯಾಲಯಗಳ ಮುಂದೆ ಅರ್ಜಿ ಸಲ್ಲಿಸುವುದರ ಮುಖಾಂತರ ಸೂಕ್ತ ಕ್ರಮವನ್ನು ನಾವು ತಗೋತೀವಿ. ಈ ರೀತಿಯಾಗಿ ಲಾಕರ್ನಲ್ಲಿ ಇಟ್ಟ ಬಂಗಾರನ ಅವಾಗವಾಗ ಗ್ರಾಹಕರು ಚೆಕ್ ಮಾಡ್ಕೋಬೇಕಾಗಿ ಒಂದು ಸಲಹೆಯನ್ನು ಸಹ ನೀಡ್ತೀವಿ. ಪ್ರಕರಣ ಸಾರಾಂಶ ಏನಂದ್ರೆ, ಈ ವ್ಯಕ್ತಿ ಓಕೆ, ಮತ್ತಷ್ಟು ಮಾಹಿತಿ ನನ್ನ ಕಲಿಗ ಅಜಯ್ ನೀಡ್ತಾರೆ. ಅಜಯ್, ಅಷ್ಟು ಒಡವೆಯನ್ನ ಒಟ್ಟಿಗೆ ಕದ್ದಿರೋದ ಅಥವಾ ಹಂತವಾಗ ಎಷ್ಟು ದಿನಗಳಿಂದ ಈ ಕೆಲಸವನ್ನ ಆರಂಭ ಮಾಡಿದ? ಈಗ ಎಷ್ಟು ರಿಕವರಿ ಮಾಡಿದ್ದಾರೆ? ಡೀಟೇಲ್ಸ್ ಏನ್ ಸಿಗ್ತಾ ಇದೆ? ಖಂಡಿತವಾಗ್ಲೂ ವಿದ್ಯೆ ಏನಂದ್ರೆ, ಗಿರಿನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಏನೋ ಒಂದು ಬ್ಯಾಂಕ್ ನಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿದ್ದಂತಹ ಏನೋ ಈತ ಏನಿದ್ದಾನೆ ಕಿರಣ್ ಕುಮಾರ್ ಎಂಬಾತ, ಈತ ಏನೋ ಗಿರ್ವಿ ಇಟ್ಟಿದ್ದಂತಹ ಅಂದ್ರೆ ಅಲ್ಲಿ ಮತ್ತೆ ಅಡವನ್ನ ಇಟ್ಟು ಆನಂತರ ಅಲ್ಲಿಂದ ಲೋನ್ ತಗೊಳ್ತಿದ್ದಂತಹ ಗ್ರಾಹಕರ ಹೆಸರಿದ್ದಂತಹ ಚಿನ್ನಾಭರಣ ಏನಿದೆ ಅವನ್ನ ಈತ ಕದೀತಾ ಇದ್ದ ಅಂತಾನು ಕೂಡ ಗೊತ್ತಾಗಿದೆ. ಅಂದ್ರೆ ಮ್ಯಾನೇಜರ್ ಮತ್ತೆ ಅಸಿಸ್ಟೆಂಟ್ ಮ್ಯಾನೇಜರ್ ಇವರ ಬಳಿಯಲ್ಲಿ ಮಾತ್ರ ಆ ಲಾಕರ್ ಕೀ ಇರುತ್ತೆ. ಮ್ಯಾನೇಜರ್ ಎಲ್ಲರೂ ಹೋದಂತಹ ಸಂದರ್ಭದಲ್ಲಿ ಈತ ಆ ಕೀಗಳನ್ನ ತಗೊಳ್ತಿದ್ದ. ಆ ನಂತರ ಗ್ರಾಹಕರ ಸೋಗಿನಲ್ಲಿ ಹೋಗಿ ಅಲ್ಲಿ 2 ಕೆಜಿ 787 ಗ್ರಾಂ ಅಂದ್ರೆ ಇದ್ರ ವರ್ತ್ 4.12 ಅಂತಾನು ಕೂಡ ಅಂದಾಜು ಮಾಡ್ಲಾಗ್ತಾ ಇರುವಂತದ್ದು. ಅಂದ್ರೆ ಈತನಿಗೆ ಸಾಕಷ್ಟು ಏನೋ ಆನ್ಲೈನ್ ಹುಚ್ಚಿತ್ತು, ಆನ್ಲೈನ್ ಬೆಟ್ಟಿಂಗ್ ಆಡುವಂತ ಹುಚ್ಚಿತ್ತು ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತದ್ದು. ಆ ನಂತರ ಏನೋ ಆ ಮ್ಯಾನೇಜರ್ ಬಂದು ಕೂಡ ಇನ್ಸ್ಪೆಕ್ಷನ್ ಮಾಡಿದಂತ ಸಂದರ್ಭದಲ್ಲೂ ಚಿನ್ನ ಕಾಣಿಸಿರ್ಲಿಲ್ಲ. ತಕ್ಷಣ ಪೊಲೀಸರಿಗೂ ಕೂಡ ಆಗ್ಲೇ ಗಿರಿನಗರ ಪೊಲೀಸರಿಗೂ ಕೂಡ ಏನೋ ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಕಂಪ್ಲೇಂಟ್ ಅನ್ನ ಕೊಟ್ಟು FIR ಮಾಡಿದಂತ ಸಂದರ್ಭದಲ್ಲಿ ಎಲ್ಲಾ ವಿಚಾರಗಳು ಕೂಡ ಈಗಾಗಲೇ ಗೊತ್ತಾಗಿರುವಂತದ್ದು. ಈಗಾಗಲೇ ಪೊಲೀಸರು ಕೂಡ ಆತನನ್ನ ವಶಕ್ಕೆ ಪಡ್ಕೊಂಡು ಹೆಚ್ಚಿನ ವಿಚಾರಣೆಯನ್ನು ಸಹ ಮಾಡ್ತಾ ಇರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ ಅಜಯ್.